ಅವನು ಜಮೀರ್ ಅಹಮದ್ ಏನು ಹೇಳ್ತಾರೆ, ಕುಮಾರಸ್ವಾಮಿ ಅವ್ರುಬಿಟ್ಟು ಕಸದ ಗಾಡಿ ಗಾರ್ಬೇಜ್ ಗಾಡಿ ಬಿಲ್ ತೊಗೊಳೋದಕ್ಕೆ ಟೂ ವೀಲರಲ್ಲಿ ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇರ್ತೀರ. ನಂದು ಅಂಬಲ್ ರಿಕ್ವೆಸ್ಟ್ ಏನಂತಂದರೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, ಯಾವ್ದು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದು, ನಮ್ಮ ಜನಕ್ಕೆ ಒಳ್ಳೆಯದು, ಅದ್ರ ಬಗ್ಗೆ ಮಾತಾಡಿ. ನಾನು ಒಬ್ಬೊಬ್ಬರು 145 ಜನಕ್ಕೂ ನೀವು ಕ್ವಶನ್ ಮಾಡಬೇಕು. ಹಂಗಂದರೆ ಇಡೀ ಇಂಡಿಯಾದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಮಾತ್ರ ಬ್ಲ್ಯಾಕ್ ಮನಿ ಇದೆಯಾ, ಆಸ್ತಿ ಇದೆಯಾ, ಬೇರೆ ಪೊಲಿಟಿಕಲ್ ಲೀಡರ್ಗಳ ಹತ್ರ ಇಲ್ವಾ? ಒಂದರಿಂದ ಒಂದೇ ಸೆಲೆಬ್ರಿಟಿಗಳ್ದು ನಡೀತು, ಪ್ರಭಾವಿಗಳ್ದು ನಡೀತು, ಒಂದೊಂದು ಹಳೇದಾಗುತ್ತೆ, ಒಂದೊಂದು ಹೊಸದಾಗುತ್ತೆ. ಇದು ಎಷ್ಟು ದಿವಸ ಉಳ್ಕೊಳ್ಳುತ್ತೆ? ಸರ್, ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತೆ ಕುಮಾರಸ್ವಾಮಿಗೂ ಆಸ್ತಿ ವಿಚಾರವಾಗಿ ಫೈಟ್ ನಡೀತಾ ಇದೆ. ನಿಮ್ಮ ಪ್ರಕಾರ ಹೇಳಿ, ಇಬ್ಬರಲ್ಲಿ ಯಾರು ಹಗರಣಗಳನ್ನ ಜಾಸ್ತಿ ಮಾಡಿದ್ದಾರೆ, ಅಕ್ರಮ ಆಸ್ತಿಗಳು ಯಾರು ಜಾಸ್ತಿ ಮಾಡಿದ್ದಾರೆ? ಅಷ್ಟು ವಯಸ್ಸಿಲ್ಲಮ್ಮ ನನಗೆ, ಅಷ್ಟು ಶಕ್ತಿನೂ ಇಲ್ಲ, ಬುದ್ಧಿನೂ ಇಲ್ಲ. ಯಾರು ಎಷ್ಟಾಗಬೇಡ ನಮ್ಗೆ ಅದನ್ನ ಹೌ ಕ್ಯಾನ್ ಐ ಮೆಜರ್ ದಟ್? ಅಂದ್ರೆ ಗೊತ್ತಿರುತ್ತಲ್ಲ, ಮೊದಲಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದು. ಸಾರಿ ಅದಲ್ಲ ನೋಡಿ, ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ನಾನು ಬಿಸ್ನೆಸ್ ಮ್ಯಾನು, ನಾನು ಪಾಲಿಟಿಕ್ಸಲ್ಲಿದ್ದರೆ ಬಿಸ್ನೆಸ್ ಮಾಡಬಾರ್ದಾ? ಅವ್ರದ್ದೊಂದು ಕ್ವಶನ್. ಅದು ಅವ್ರು ಕೇಳೋದು ನ್ಯಾಯವಾಗಿರುತ್ತೆ. ಅವ್ರು ಬಿಸ್ನೆಸ್ ಮಾಡಿದ್ದಾರೆ, ಲೆಕ್ಕ ಕೊಟ್ಟಿದ್ದಾರೆ. ಇವ್ರು ಯಾವ ಬಿಸ್ನೆಸ್ ಮಾಡಿದ್ರು? ಅವನು ಜಮೀರ್ ಅಹಮದ್ ಏನು ಹೇಳ್ತಾರೆ, ಕುಮಾರಸ್ವಾಮಿ ಅವ್ರುಬಿಟ್ಟು ಕಸದ ಗಾಡಿ ಗಾರ್ಬೇಜ್ ಗಾಡಿ ಬಿಲ್ ತೊಗೊಳೋದಕ್ಕೆ ಟೂ ವೀಲರಲ್ಲಿ ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇರ್ತೀರ. ನಂದು ಅಂಬಲ್ ರಿಕ್ವೆಸ್ಟ್ ಏನಂತಂದರೆ, ಬಡವ್ರ ಪರ ಓಡಾಡಿ, ಜನಪರ ಅಭಿವೃದ್ಧಿ ಪರ ಮಾತಾಡಿ. ನೀವು ಅವ್ರ ಮೇಲೆ ಹೇಳೋದು, ಇವ್ರು ಅವ್ರ ಮೇಲೆ ಹೇಳೋದು, ಅದೇನೋ ನಮಗಿಷ್ಟ ಇಲ್ಲಮ್ಮ, ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, ಯಾವ್ದು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದು, ನಮ್ಮ ಜನಕ್ಕೆ ಒಳ್ಳೆಯದು, ಅದ್ರ ಬಗ್ಗೆ ಮಾತಾಡಿ. ಇವಾಗ ಅವ್ರು ಹೆಂಗೆ ಮಾಡಿದ್ರು ಅಂತ ನಾಲೆಜ್ ನನಗಿದೆಯಾ? ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ಬಟ್ ನಮಗಿನ ಜಾಸ್ತಿ ನೀವು ಅಂದ್ರೆ ಅವ್ರ ರಾಜಕೀಯ ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೀರಾ. ನಮ್ಮ ಹೆಂಡತಿ ಮಕ್ಕಳು ಸಾಕಕ್ಕೆ ನಾವೇನು ಜೀವನ ಮಾಡಬೇಕು, ಅದರಲ್ಲಿ ನಾವು ಇರ್ತೀವಿ. ಇವ್ರು ಏನು ಮಾಡಿರ್ತಾರೆ ಅಂತ ಅವ್ರು ಹಿಂಬಾಲಿಸ್ಕೊಂಡು ಅವ್ರ ಜೊತೆಲಿರೋರಿಗೆ ಗೊತ್ತಿರಲ್ಲ. ಇವಾಗ ಅವ್ರ ವಾಗ್ದಾಳಿ ಏನಂದ್ರೆ, ಅವ್ರ ಮಾತುಕತೆಗಳು ಏನಂದ್ರೆ, ಕುಮಾರಸ್ವಾಮಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಅಕ್ರಮ ಆಸ್ತಿ ಮಾಡಿಲ್ಲ ಅಂತ ಅಜ್ಜಯ್ಯನ ಮೇಲೆ ಬಂದು ಆಣೆ ಮಾಡಿ ಅಂತ ಹೇಳ್ತಾರೆ. ಗುಡ್ ಕ್ವಶನ್. ಆಣೆ ಪ್ರಮಾಣ ಅಲ್ಲಿ ಪ್ರಮಾಣ ವಚನ ಮಾಡೋವಾಗಲೇ ಮಾಡಿಬಿಟ್ಟಿದ್ದಾರೆ ಅವರು. ಅದ್ರ ಮೇಲೆ ಅವರು ಆ ಸತ್ಯದಲ್ಲೇ ಅವ್ರು ನಿಂತ್ಕೊಳ್ಳಿ ಅಷ್ಟೇ. ನಂದು ರಿಕ್ವೆಸ್ಟ್, ನನ್ನ ಒಂದು ರಿಕ್ವೆಸ್ಟ್ ಇದು. ನೀವು ಪ್ರಮಾಣ ಮಾಡಿ ತಾನೇ ಒಳಗಡೆ ಹೋಗ್ತೀರ ಸದನದ ಒಳಗಡೆ. ಅಲ್ಲಿವರೆಗೂ ಟಿಲ್ ದಟ್ ಯು ಹ್ಯಾವ್ ನೋ ಎನಿ ಪವರ್ ಅಲ್ವಾ? ನೀವು ಪ್ರಮಾಣ ಅಲ್ಲೇ ಮಾಡಿಬಿಟ್ಟಿದ್ದೀರ, ಇನ್ನೇನು ಪ್ರಮಾಣ ಮಾಡೋದು? ಇದಕ್ಕೆ ಮೊದಲು ಒಂದು ಸಲ ನಡೆದಿತ್ತು, ಧರ್ಮಸ್ಥಳಕ್ಕೆ ಹೋಗೋದು. ಯಾರೋ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅಂತ ಕಾಣುತ್ತೆ. ಹಾಸನದಲ್ಲೆಲ್ಲ ಏನೋ ಹಗರಣಗಳು ಆಗ್ಬಿಟ್ಟಿದೆ, ಮಂಜುನಾಥ ಸ್ವಾಮಿ ಹತ್ರ ನೀವು ಪ್ರಮಾಣ ಮಾಡ್ತೀರಾ ಅಂತ ಆಲ್ರೆಡಿ ಒಬ್ರು ಹೋಗ್ಬಿಟ್ಟಿದ್ರು, ಇನ್ನೊಬ್ರು ತಪ್ಪಿಸ್ಕೊಬಿಟ್ಟಿದ್ರು. ಆಣೆ ಪ್ರಮಾಣ ನೀವು ಅಲ್ಲೇ ಮಾಡಿಬಿಟ್ಟಿದ್ದೀರಲ್ಲ ನೀವು ಗೆದ್ದಾಗಲೇ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಕುಮಾರಸ್ವಾಮಿಗೆ, ನಿಮ್ಮ ಆಸ್ತಿ ಎಷ್ಟಿದೆ ಫಸ್ಟ್ ಲೆಕ್ಕ ಕೊಡಿ ಅಂತ ಕೇಳ್ತಾರೆ. ಅಂದ್ರೆ ಅವ್ರ ಮಾತಿನ ಪ್ರಕಾರ ಕುಮಾರಸ್ವಾಮಿ ಅವ್ರ ಹತ್ರ ಲೆಕ್ಕ ಮಾಡದಿರಷ್ಟು ಆಸ್ತಿ ಇದೆಯಾ ಅಂತ. ಅದು ತಪ್ಪು. ಯು ಆರ್ ನಾಟ್ ಸಪೋಸ್ ಟು ಆಸ್ಕ್, ಯು ಆರ್ ನಾಟ್ ಸಪೋಸ್ ಟು ಕ್ವಶನ್ ನಿಮ್. ಅದಕ್ಕೆಂತ ಒಂದು ಅಥಾರಿಟಿ ಇದೆ ಅಲ್ವಾ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಅದ್ರ ಒಳಗಡೆ ಒಂದು ವಿಂಗ್ ಇದೆ, ಇ ಡಿ ವಿಂಗ್ ಇದೆ, ಅವ್ರಿಗೆ ಸಂಬಂಧಪಟ್ಟಿದ್ದು. ಆಲ್ರೆಡಿ ಈ ಈಸ್ ಫೇಸಿಂಗ್ ದಟ್, ಆಲ್ರೆಡಿ ಕೇಸ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಇವ್ರು ಯಾರು ಕೇಳೋಕ್ಕೆ? ನನಗೂ ಇಲ್ಲ ಹಾಕೋದು, ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು, ಅವರು ಆನ್ಸರ್ ಮಾಡ್ಕೊಳ್ತಾರೆ. ಅದು ನೋಡಿ, ಯಾರೇ ಆದರೂ ನ್ಯಾಯ ಮಾತಾಡ್ಬೇಕು. ನಾನು ಯಾವ ಪಕ್ಷದಂತ ಇವತ್ತರೆಗೂ ನಾನು ಹೇಳಿಲ್ಲ, ಇಷ್ಟನೂ ಇಲ್ಲ. ಇನ್ ಜನರಲ್ ನಾನೇನು ಹೇಳ್ತೀನಿ, ನೀವು ಕ್ವಶನ್ ಮಾಡೋ ಅಧಿಕಾರ ಇಲ್ಲ. ಇವಾಗ ಯಾರೋ ಒಬ್ಬ ಅಧಿಕಾರಿ ತಪ್ಪು ಮಾಡ್ದ ಅಂದರೆ ನಾನು ಪೆಟಿಷನ್ ಹಾಕ್ತೀನಿ, ಅದ್ರ ಬಗ್ಗೆ ಕ್ರಮ ತಗೊಳ್ಳೋಕೆ ಅಧಿಕಾರಿಗಳಿದ್ದಾರೆ, ಕೋರ್ಟ್ ಇದೆ. ನಾನು ಒಬ್ಬೊಬ್ಬರು 145 ಜನಕ್ಕೂ ನೀವು ಕ್ವಶನ್ ಮಾಡಬೇಕು. ಹಂಗಂದರೆ ಇಡೀ ಇಂಡಿಯಾದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಮಾತ್ರ ಬ್ಲ್ಯಾಕ್ ಮನಿ ಇದೆಯಾ, ಆಸ್ತಿ ಇದೆಯಾ, ಬೇರೆ ಪೊಲಿಟಿಕಲ್ ಲೀಡರ್ಗಳ ಹತ್ರ ಇಲ್ವಾ? ನೀವು ಇವಾಗ ನೋಡಿದ್ರೆ ಆಲ್ರೆಡಿ ಕಳೆದ 2 ದಿನಗಳಿಂದ ಪಾದಯಾತ್ರೆ ಮಾಡ್ತಿದ್ದಾರೆ. ಹಗರಣ ವಿಚಾರವಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ, ಇದು ರಾಜಕೀಯ ವ್ಯಕ್ತಿಗಳು ಇತ್ತೀಚೆಗೆ ಹಗರಣ ಅನ್ನೋದನ್ನ ಜನಗಳಿಗೆ ಗೊತ್ತಾಗೋ ಥರನೇ ಅವರೇ ಓಪನ್ ಆಗಿ ಹೇಳ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ ನಿಮಗೆ? ನೋಡಿ, ನನ್ನ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ ಒಂದು 2-3 ಪಾದಯಾತ್ರೆಗಳು ಬೆಸ್ಟ್ ಅನ್ನಿಸ್ತದೆ. ಒಂದು ನಾಡಿಗಾಗಿ ನಡಿಗೆ ಮಾಡಿದ್ರು ಬಳ್ಳಾರಿಗೆ, ಸಿದ್ದರಾಮಯ್ಯ ಸರ್ಕಾರ ಸಾಹೇಬ್ರ ಸಮ್ಮುಖದಲ್ಲಿ. ಅದು ನಮ್ಮ ಸಂಪನ್ಮೂಲ, ಅದನ್ನು ಕಾಪಾಡೋದಕ್ಕೆ ಅದು ಒಂದು ನಡಿಗೆ, ಅದೊಂದು ಸಂಘಟನೆ, ಅದೊಂದು ಇದು ಅಲ್ವಾ? ಅದು ಬಿಟ್ಟರೆ ನೀರಿಗಾಗಿ ನಡಿಗೆ ಕಾವೇರಿ ನಮ್ಮದು, ಅದು ಹೋರಾಟ. ಅದು ನಮ್ಮ ಇನ್ ಜನರಲ್ ಎಲ್ಲರಿಗೂ ನಮ್ಮ ರಾಷ್ಟ್ರದ ಹಿತಾಸಕ್ತಿಯಿಂದ ಮಾಡಿದ್ದದು. ಇದು ನೀವು ಇಂಡಿವಿಜುವಲ್ ಆಯಿತು, ಇದು ಫೈಟ್ ಬಿಟ್ವೀನ್ ಇಂಡಿವಿಜುವಲ್ಸ್. ನೀವು ಆ ದೇಶ ಅವ್ರ ಮೇಲೆ, ಅವ್ರ ದೇಶ ಇವ್ರ ಮೇಲೆ. ನೀವು ಜನಗಳ ಮಧ್ಯೆ ಬನ್ನಿ, ನಾನು ಇಂತಿಂಥ ಕಾರ್ಯಕ್ರಮ ಕೊಟ್ಟಿದ್ದೀನಿ, ಇಂತಿಂಥ ಅಭಿವೃದ್ಧಿ ಮಾಡಿದ್ದೀನಿ, ಇಂಥದ್ದು ಕಲ್ಯಾಣಗಳು ಕೆಲಸಗಳನ್ನ ಮಾಡಿದ್ದೀವಿ,
ಗ್ಯಾರಂಟಿ ಕೊಟ್ಟಿದ್ದೀವಿ ಓಟ್ ಕೊಡಿ ಅಂತ ಕೇಳ್ತೀರಾ, ಜನ ಓಟ್ ಕೊಡ್ತಾರೆ, ಬಿಡೋದು ಅವ್ರು ಸಂಬಂಧಪಟ್ಟಿದ್ದು. ನೀವು ಒಬ್ಬರನ್ನ ಗುರಿ ಮಾಡಿ ಮಾತಾಡೋದು, ಅದು ಯಾರೇ ಆಗಲಿ, ವೆದರ್ ಇಟ್ ಈಸ್ DMK, ADMK, RJD, JD, ಕಾಂಗ್ರೆಸ್ಸು, BJP, ಯಾವುದೇ ಆಗಲಿ, ಇಂಡಿವಿಜುವಲ್ ಪರ್ಸನ್ನ ನೀವು ಗುರಿ ಮಾಡಿ ಟಾರ್ಗೆಟ್ ಮಾಡಿ ಮಾತಾಡೋದು, ಅದು ನನಗೇನೋ ನನ್ನ ವಯಸ್ಸಿಗೆ ನನ್ನ ಬುದ್ಧಿಗೆ ಸರಿ ಇಲ್ಲ ಅನ್ನಿಸ್ತೈತೆ. ಇತ್ತೀಚೆಗೆ ರಾಜಕೀಯ ಬೆಳವಣಿಗೆಗಳನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆ ಎದ್ರೆ ಒಂದಲ್ಲ ಒಂದು ಹಗರಣ, ಒಂದಲ್ಲ ಒಂದು ವಿಚಾರ ಈಚೆ ಬರ್ತಾನೆ ಇದೆ. ಈ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜಕೀಯ ಎಲ್ಲಕ್ಕೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಈಗ ಮೇ 10ನೇ ತಾರೀಕು ಹೋದ ವರ್ಷ ಎಲೆಕ್ಷನ್ ನಡೀತು. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಏಪ್ರಿಲಿಂದ ತಗೊಳ್ಳೋಣ ಯಾವ್ದು ಹಾಟ್ ನ್ಯೂಸ್ ಅಂತ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಜಸ್ಟ್ 60 ಡೇಸ್ ಬ್ಯಾಕ್ ಹೋಗಿ ಒಂದರಿಂದ ಒಂದೇ ಸೆಲೆಬ್ರಿಟಿಗಳ್ದು ನಡೀತು, ಪ್ರಭಾವಿಗಳ್ದು ನಡೀತು, ಒಂದೊಂದು ಹಳೇದಾಗುತ್ತೆ, ಒಂದೊಂದು ಹೊಸದಾಗುತ್ತೆ. ಇದು ಎಷ್ಟು ದಿವಸ ಉಳ್ಕೊಳ್ಳುತ್ತೆ? ನನ್ನ ಪ್ರಕಾರ ಆಸ್ತಿ ಫೈಟು ತಪ್ಪು. ಅದಕ್ಕಿಂತ ಒಂದು ಅಥಾರಿಟಿ ಇದೆ, ಅದಕ್ಕಿಂತ ಒಂದು ಬೋರ್ಡ್ ಇದೆ. IT ನವ್ರು ಕೇಳ್ತಾರೆ, ಅವ್ರು ಲೆಕ್ಕ ಕೊಡ್ತಾರೆ. ಅವರು ಸರಿ ಇದ್ದರೆ ಮಂಡಿಸಿದ್ರೆ, ಅದು ಸರಿ ಇದ್ದರೆ ಅದು ಅಂಗೀಕಾರ ಆಗುತ್ತೆ, ಇಲ್ಲ ತಿರಸ್ಕಾರ ಆಗುತ್ತೆ, ಅದಕ್ಕೆ ಪನಿಷ್ಮೆಂಟ್ ಆಗುತ್ತೆ ಅಷ್ಟೇ. ನೀವು ಹೇಳೋದಕ್ಕೆ ಅರ್ಥ ಆಯ್ತು ನನಗೆ. ಅಥಾರಿಟಿ ಇದೆ, ಅದ್ರ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ತಾರೆ. ಬಟ್ ನಾವು ಜನಗಳು ನೋಡ್ತಿದೀವಲ್ಲ ಈಗ ರಾಜಕೀಯ ವ್ಯಕ್ತಿಗಳು ಯಾವ ತರ ಬೆಳೀತಾ ಇದ್ದಾರೆ ಒಂದು ಬ್ರಹ್ಮಾಸ್ತ್ರ ಇದೆ, ನಾಗಾಸ್ತ್ರ ಇದೆ, ಪಾಶುಪದಾಸ್ತ್ರ, ಇನ್ನು ಯಾವ ಅಸ್ತ್ರ ಆಗಲಿ ಎಲ್ಲ ಅಸ್ತ್ರಗಳು ಜನಗಳ ಹತ್ರನೇ ಇರೋದು. ಅಟ್ ದಿ ಟೈಮ್ ಆಫ್ ವೋಟಿಂಗ್ ನೀವು ಅದನ್ನು ಪ್ರಯೋಗ ಮಾಡಿ. ಯಾರು ಒಳ್ಳೆಯವರು, ಯಾರು ಜನ ಕಲ್ಯಾಣಕ್ಕಾಗಿ ಯಾರು ಹೋರಾಡ್ತಾರೆ, ಯಾರು ಕೆಲಸ ಮಾಡ್ತಾರೆ, ಯಾರು ಅಭಿವೃದ್ಧಿಗಾಗಿ ಮಾಡ್ತಾರೆ, ರಾಜ್ಯದ ಹಿತಾಸಕ್ತಿಯಿಂದ ಹೋರಾಡ್ತಾರೆ, ಅವ್ರಿಗೆ ಒಟ್ಟು ಕೊಡಿ. ಆ ಶಕ್ತಿ ನಮಗೆ ಇರೋದು, ಇನ್ಕ್ಲೂಡಿಂಗ್ ಯು ಆ್ಯಂಡ್ ಮೀ. ಅದನ್ನು ಅವಾಗ ಪ್ರಯೋಗ ಮಾಡಿ. ಬೀಟ್ ಪ್ಲಸ್ ಕರ್ನಾಟಕ.